ಹಾಯ್ ಫ್ರೆಂಡ್ಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ದೈಹಿಕ ಪರೀಕ್ಷೆಯ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದೇ ರೀತಿ ಎಲ್ಲರ ಒಂದು ಸ್ಕೋರ್ ಲಿಸ್ಟ್ ಯಾವಾಗ ಬರಬಹುದು, ಅದೇ ರೀತಿ ಆಲ್ರೆಡಿ ಯಾವೆಲ್ಲ ಸೆಂಟರ್ನಲ್ಲಿ ದೈಹಿಕ ಪರೀಕ್ಷೆ ನಡೆಸಲಾಗುವುದು, ಯಾವಾಗ ನಡೆಯಬಹುದು, ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಪೊಲೀಸ್ ಇಲಾಖೆಯಿಂದ ಒಂದು ಮೆಮೊವನ್ನು ಹೊರಡಿಸಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದ 596 ಮತ್ತು 3395 ಹುದ್ದೆಗಳ ನೇಮಕಾತಿಯ ದೇಹದಾಢ್ಯತೆ ಪರೀಕ್ಷೆ ಹಾಗೂ ಶೈಕ್ಷಣಿಕ ಪರೀಕ್ಷೆ ನಡೆಸಲು ಉಪಸಮಿತಿಗಳು ಮತ್ತು ಕೇಂದ್ರ ಮೇಲ್ವಿಚಾರಣೆ ಅಧಿಕಾರಿಗಳ ರಚನೆಯ ಕುರಿತು ಇಲ್ಲಿ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಮೇಲೆ ಉಲ್ಲೇಖಿಸಿದ ಅಧಿಸೂಚನೆ ಪ್ರಕಾರ ಒಟ್ಟು 3991 ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಘಟಕವಾರು ದೇಹದಾಢ್ಯ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆಯ ಉಪಸಮಿತಿಯ ಮೂಲಕ ನಡೆಸಲಾಗುವುದು. ಬೆಂಗಳೂರು ಕಮಿಷನರೇಟಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧ್ಯಕ್ಷರು ಹಾಗೂ ಕಮಿಷನರ್ನಿಂದ ನಾಮನಿರ್ದೇಶನಗೊಂಡು ಇಬ್ಬರು ASP ಅಥವಾ DSPಗಳು ಇರುತ್ತಾರೆ. ಇತರ ಕಮಿಷನರೇಟ್ ಮತ್ತು ಜಿಲ್ಲೆಗಳಲ್ಲಿ ಅಧ್ಯಕ್ಷರು ಹಾಗೂ DG, IGP ಅವರಿಂದ ನಾಮನಿರ್ದೇಶನಗೊಂಡು ಇಬ್ಬರು ASP, DSP, SP, DYSP ಅಧಿಕಾರಿಗಳಿರುತ್ತಾರೆ. ಅಂದರೆ ಇಲ್ಲಿ ಅವರಿಗೆ ಒಂದು ಮೆಮೊ ಹೊರಡಿಸಿದ್ದಾರೆ. ಯಾವೆಲ್ಲ ಒಂದು ದೇಹದಾಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆಯ ಬಗ್ಗೆ ಯಾವೆಲ್ಲ ಆಫೀಸರ್ಸ್ ಅಲ್ಲಿ ಇರುತ್ತಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದರ ಪ್ರಕಾರ ನೋಡುವುದಾದರೆ ಫ್ರೆಂಡ್ಸ್, ಒಂದು 4th ಅಥವಾ 3rd ವೀಕಿನಲ್ಲಿ ನಿಮ್ಮ ಒಂದು ಸ್ಕೋರ್ ಅವರು ಬಿಡುತ್ತಾರೆ. ನೀವು ಪಡೆದಂಥ ಅಂಕ ಫಲಿತಾಂಶ ಹೇಳಬಹುದು. ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾರೆ. ಆಮೇಲೆ ನಿಮಗೆ 1 ವೀಕ್ ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಆ ಸ್ಕೋರಿನಲ್ಲಿ ನಿಮಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಮಾಡಿಕೊಡುತ್ತಾರೆ. ಆಮೇಲೆ ನೆಕ್ಸ್ಟ್ ಡೇನೇ ಅವರು 1:5 ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ. ಅಲ್ಲಿ ಕೂಡ ಏನಾದರೂ ಆಕ್ಷೇಪಣೆ ಇದ್ದರೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಅವರು ಡೈರೆಕ್ಟಾಗಿ ನಿಮಗೆ ಒಂದು ಫಿಸಿಕಲ್ ಟೆಸ್ಟಿಗೆ ನಿಮ್ಮನ್ನು ಕರೆಯುತ್ತಾರೆ ಫ್ರೆಂಡ್ಸ್. ಸೊ ಅದರ ಸಲುವಾಗಿ ನೋಡಿ ಎಷ್ಟು ಸ್ಟ್ರೈಕ್ ನಡೀತಾ ಇದೆ. ಆದರೆ ಯಾವುದೇ ರೀತಿಯಿಂದ ಮತ್ತೆ ಮರುಪರೀಕ್ಷೆ ಆಗುವ ನನ್ನ ಪ್ರಕಾರ ಚಾನ್ಸಸ್ ಇಲ್ಲ. ಯಾಕಂದರೆ ಎಲ್ಲ ರೀತಿಯಿಂದಲೂ ಕೂಡ ಅವರು ಫಿಸಿಕಲ್ ಟೆಸ್ಟ್ ಸಲುವಾಗಿ ಸಿದ್ಧತೆ ಆಲ್ರೆಡಿ ಮಾಡುತ್ತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಅವರು ಪೊಲೀಸ್ ಇಲಾಖೆಯಿಂದ ಒಂದು ಮೈದಾನ ಆಗಲಿ, ಅಲ್ಲಿ ಏನೆಲ್ಲ ಉಪಕರಣಗಳು ಬೇಕು, ಸೆಂಟರ್ ಕೂಡ ಅವರು ಚೂಸ್ ಮಾಡಿ ಆ ಒಂದು ಸೆಂಟರ್ನಲ್ಲಿ ಆಲ್ರೆಡಿ ಅಲ್ಲಿ ಒಂದು ಗ್ರೌಂಡ್ ಅಥವಾ ಬೇಕಾಗುವ ಉಪಕರಣಗಳು ಆಲ್ರೆಡಿ ಅದರ ಕೆಲಸ ನಡೆಯುತ್ತಾ ಇದೆ. ಸೊ ಆದಷ್ಟು ಬೇಗ ಫಿಸಿಕಲ್ ಕೂಡ ಸ್ಟಾರ್ಟ್ ಆಗುತ್ತದೆ ಫ್ರೆಂಡ್ಸ್. ಅವರು ಇದನ್ನೆಲ್ಲ ಓಕೆ ಆದ ಮೇಲೆ ಸ್ಕೋರ್ ಬಿಡುತ್ತಾರೆ KEನವರು. ಆಮೇಲೆ 1:5 ಲಿಸ್ಟ್ ಬಿಡುಗಡೆ ಮಾಡಿ ಡೈರೆಕ್ಟ್ ಅವರು ದೈಹಿಕ ಪರೀಕ್ಷೆಗೆ ಫಿಸಿಕಲ್ ಟೆಸ್ಟಿಗೆ ಕರೆಯುತ್ತಾರೆ ಫ್ರೆಂಡ್ಸ್. ಸೊ ನೀವು ಮತ್ತೆ ವೇಟ್ ಮಾಡುವ ಅವಶ್ಯಕತೆ ಇಲ್ಲ. ಮರುಪರೀಕ್ಷೆ ಆಗುತ್ತದೆ ಎಂಬ ಒಂದು ಭರವಸೆ ಇಟ್ಟುಕೊಳ್ಳುವುದು ಸುಮ್ಮನೆ. ನೀವು ಯಾರು ಒಂದು 50 ಅಬೋ ಆಗಿದ್ದೀರಿ, ನೀವು ನಿಮ್ಮ ಒಂದು ಫಿಸಿಕಲಿಗೆ ರನ್ನಿಂಗ್ ಎಲ್ಲದೂ ಕೂಡ ನೀವು ಈಗಿನಿಂದಲೇ ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಮೂಮೆಂಟ್ನಲ್ಲಿ ನಿಮಗೆ ಸಮಯ ಇರುವುದಿಲ್ಲ, ನಿಮಗೆ ಫಿಸಿಕಲ್ನಲ್ಲಿ ನೀವು ಫೇಲ್ ಆಗುವ ಚಾನ್ಸಸ್ ಇರುತ್ತದೆ ಫ್ರೆಂಡ್ಸ್. ನೋಡಿ, ಫಿಸಿಕಲ್ ನಡೆಯುವ ಸೆಂಟರ್ ನೋಡುವುದಾದರೆ ನೀವು ಇಲ್ಲಿ ನೋಡಬಹುದು. ಕಮಿಷನರ್ ಆಫ್ ಪೊಲೀಸ್ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ. ನಂಬರ್ ಆಫ್ ನೋಟಿಫೈಡ್ ಪೋಸ್ಟೆಡ್ ಅಂದರೆ ಬೆಂಗಳೂರು ಸಿಟಿನಲ್ಲಿ ಎಷ್ಟು ಪೋಸ್ಟೆಡ್ ಇತ್ತು ಅಂತ 2015. ಸೊ ಅದಕ್ಕೆ ಅವರು 1:5 ಅಂದರೆ 10,075 ಅಭ್ಯರ್ಥಿಗಳನ್ನು ಕರೆಯುತ್ತಾರೆ. ಸೌತ್, ನಾರ್ತ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಗ್ರೌಂಡ್. ಆಮೇಲೆ ಆಫೀಸರ್ ಇನ್ ಚಾರ್ಜ್ ಆಫ್ ದ ಗ್ರೌಂಡ್, DSP, CR ಯಾರೆಲ್ಲ ಅಲ್ಲಿ ಚಾರ್ಜ್ ಇರಬಹುದು ಅಂತ ಇಲ್ಲಿ ನೀಡಿದ್ದಾರೆ. ಆಮೇಲೆ ಸೆಂಟರ್ ಸೂಪರ್ವೈಸರ್ ಆಫೀಸರ್ ಜಾಯಿಂಟ್ CB ಅಡ್ಮಿನ್ ಬೆಂಗಳೂರು ಸಿಟಿ. ಆಮೇಲೆ ನೆಕ್ಸ್ಟ್ ನೋಡಿ, ಬೆಂಗಳೂರು ಸಿಟಿ, ಕೋಲಾರ ಡಿಸ್ಟಿಕ್,
ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಇಲ್ಲಿ ಕೋಲಾರ್ನಲ್ಲಿ 50, ಆಮೇಲೆ 50ಕ್ಕೆ 250 ಜನ ಕರೆಯುತ್ತಾರೆ. ಅಲ್ಲಿ ಎಷ್ಟು ಪೋಸ್ಟ್ ಇದೆ, ಸೊ 1:5 ಅಂದರೆ ಅದಕ್ಕೆ 5 ಪಟ್ಟು ಜನರನ್ನು ಅವರು ಕರೆಯುತ್ತಾರೆ. ಬೆಂಗಳೂರು ಅಲ್ಲಿ 1,000 ಜನರನ್ನು ಕರೆಯುತ್ತಾರೆ. ಈ ರೀತಿಗೆ ಅವರು ಡಿವೈಡ್ ಮಾಡಿದ್ದಾರೆ ಫ್ರೆಂಡ್ಸ್, ನೀವು ನೋಡಿಕೊಳ್ಳಿ. ಮೈಸೂರು ಡಿಸ್ಟಿಕ್, ಆಮೇಲೆ ಮೈಸೂರು ಸಿಟಿ, ಹಾಸನ, ಕೊಡಗು, ಮಂಡ್ಯ, ಚಾಮರಾಜನಗರ. ಟೋಟಲ್ 1,975 ಅಭ್ಯರ್ಥಿಗಳಿಗೆ ಇಲ್ಲಿ ಮೈಸೂರು ಗ್ರೌಂಡ್ನಲ್ಲಿ ನಡೆಸಲಾಗುವುದು. ಈ ರೀತಿಯಾಗಿ ಅವರು ಡಿವೈಡ್ ಮಾಡಿದ್ದಾರೆ ಫ್ರೆಂಡ್ಸ್, ನೀವು ನೋಡಿಕೊಳ್ಳಬಹುದು. ಈ ಒಂದು ಯಾವ ಒಂದು ಗ್ರೌಂಡ್ನಲ್ಲಿ ಮತ್ತು ನೀವು ಯಾವ ಒಂದು ಡಿಸ್ಟಿಕ್ಗೆ ಅಪ್ಲೈ ಮಾಡಿದ್ದೀರಿ, ನಿಮಗೆ ಎಲ್ಲಿ ಯಾವ ಒಂದು ಗ್ರೌಂಡಿನಲ್ಲಿ ಫಿಸಿಕಲ್ ನಡೆಯಬಹುದು ಅಂತ. ಆಮೇಲೆ ನೆಕ್ಸ್ಟ್ ಇಲ್ಲಿ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಹಾವೇರಿ. ಇಲ್ಲಿ ಟೋಟಲ್ 1,250 ಅಭ್ಯರ್ಥಿಗಳು. ಅವರಿಗೆ ಶಿವಮೊಗ್ಗದಲ್ಲಿ ನಡೆಸಲಾಗುವುದು. ಯಾರೆಲ್ಲ ಚಾರ್ಜ್ ಆ ಒಂದು ಗ್ರೌಂಡಿಗೆ ಇರುತ್ತಾರೆ, ಆಫೀಸರ್ಸ್ ಅಂತ ಕೂಡ ಅಲ್ಲಿ ಲಿಸ್ಟಿನಲ್ಲಿ ಇದೆ, ನೋಡಿಕೊಳ್ಳಿ. ಆಮೇಲೆ ನೆಕ್ಸ್ಟ್ ಮಂಗಳೂರು, ದಕ್ಷಿಣ ಕನ್ನಡ, ಮಂಗಳೂರು, ಉತ್ತರ ಕನ್ನಡ, ಕಾರವಾರ, ಉಡುಪಿ, ಚಿಕ್ಕಮಗಳೂರು. ಟೋಟಲ್ 1,975 ಇಲ್ಲಿ ಮಂಗಳೂರಿನಲ್ಲಿ ನಡೆಸಲಾಗುವುದು ಗ್ರೌಂಡ್. ನೆಕ್ಸ್ಟ್ ಹುಬ್ಬಳ್ಳಿ, ಧಾರವಾಡ, ಗದಗ 550 ಬೆಳಗಾವಿನಲ್ಲಿ ನಡೆಸಲಾಗುವುದು. ನೆಕ್ಸ್ಟ್ ಬಳ್ಳಾರಿ, ರಾಯಚೂರು. ಇವರಿಗೆ IRB ಮುನೀರಾಬಾದ್ ಅಲ್ಲಿ ನಡೆಸಲಾಗುವುದು. ಇದು NHK ದವರ ಒಂದು ಸೆಂಟರ್ ಆಗಿದೆ. ಈಗ HK ಸೆಂಟರ್ ನೋಡುವುದಾದರೆ ನೋಡಿ, 596 ಪೋಸ್ಟ್. ಬೆಂಗಳೂರು ಸಿಟಿ ಇಲ್ಲಿ 171 ಪೋಸ್ಟ್ ಇದೆ. 855 ಅಭ್ಯರ್ಥಿಗಳನ್ನು ಕರೆಯುತ್ತಾರೆ. ಅವರಿಗೆ ಬೆಂಗಳೂರಿನಲ್ಲಿ ನಡೆಸಲಾಗುವುದು. ನೆಕ್ಸ್ಟ್ ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ. ಇವರಿಗೂ ಕೂಡ IRB ಮುನೀರಾಬಾದ್ ಅಲ್ಲಿ ನಡೆಸಲಾಗುವುದು 870 ಅಭ್ಯರ್ಥಿಗಳಿಗೆ. ಆಮೇಲೆ ಬೀದರ್, ಕಲಬುರಗಿ ಸಿಟಿ, ಕಲಬುರಗಿ ಡಿಸ್ಟಿಕ್ 1,255 ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ನಡೆಸಲಾಗುವುದು. ಈ ರೀತಿಯಾಗಿ ಅವರು ಆಲ್ರೆಡಿ ಗ್ರೌಂಡ್ ಎಲ್ಲ ಸೆಲೆಕ್ಟ್ ಮಾಡಿ ಈಗ ಮೆಮೊ ಕೂಡ ಹೊರಡಿಸಿದ್ದಾರೆ, ಯಾರೆಲ್ಲ ಇನ್ಚಾರ್ಜ್ ಇರುತ್ತಾರೆ ಮತ್ತು ಅಲ್ಲಿ ಬೇಕಾಗುವ ಉಪಕರಣಗಳು, ಗ್ರೌಂಡಿನ ಸಿದ್ಧತೆ ಎಲ್ಲ ನಡೀತಾ ಇದೆ. ಸೊ ಆದಷ್ಟು ಬೇಗ ಈ ತಿಂಗಳಿನ ಒಳಗಡೆ ನಿಮ್ಮ 1:5 ನಿಮಗೆ ಫಿಸಿಕಲ್ ಸ್ಟಾರ್ಟ್ ಆಗುತ್ತದೆ. ಇಲ್ಲಾಂದರೆ ಸೆಪ್ಟೆಂಬರ್ 1st ವೀಕಿನಲ್ಲಂತೂ ನಿಮ್ಮ ಫಿಸಿಕಲ್ ಡೇಟ್ ನಿಮಗೆ ಬರುತ್ತದೆ. ಸೊ ಅದರ ಸಲುವಾಗಿ ಎಲ್ಲರೂ ಕೂಡ ಫಿಸಿಕಲ್ಗೆ ರೆಡಿಯಾಗಿ